ನಮಸ್ತೆ ವಿದ್ಯಾರ್ಥಿಗಳೇ, ಇವತ್ತು ನಾವು ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಯಾವುದು ಅಂತ ಹೇಳಿದ್ರೆ ಬೆಳಕಿನ ಆಟ. ಇಲ್ಲಿ ನಾವು ಮುಖ್ಯವಾಗಿ ಇವತ್ತು ತೆಗೆದುಕೊಂಡಿರೋ ಉಪಕರಣ ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಪೀನ ಮಸೂರ. ನೋಡಿ, ಇಂಗ್ಲಿಷ್ನಲ್ಲಿ ಇದನ್ನು ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತೀವಿ. ಹಾಗೆ ಇದು ನಿಮ್ನ ಮಸೂರ. ನೋಡಿ, ಇದನ್ನು ಇಂಗ್ಲಿಷ್ನಲ್ಲಿ ಕಾನ್ಕೇವ್ ಲೆನ್ಸ್ ಅಂತ ಹೇಳ್ತೀವಿ. ಹಾಗೆ ಪಟ್ಟಕ, ಪ್ರಿಸಮ್ ಅಂತ ಕರಿತೀವಿ ನಾವು ಇದನ್ನು. ಹಾಗೆ ಸಮತಲ ದರ್ಪಣ, ಪ್ಲೇನ್ ಮಿರರ್. ಇನ್ನು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ರೇ ಬಾಕ್ಸ್, ಲೇಸರ್ ಲೈಟನ್ನು ಬಿಡಲಿಕ್ಕಾಗಿ ಇದು ಬೇಕಾಗುತ್ತೆ. ಹಾಗೆ ಒಂದು ವೈಟ್ ಪೇಪರನ್ನು ತಗೊಳ್ಬೇಕು. ಮೊದಲನೇದಾಗಿ ನಾನು ಸಮತಲ ದರ್ಪಣವನ್ನು ತೋರಿಸ್ತೇನೆ. ಇದರಲ್ಲಿ ಬೆಳಕಿನ ಪ್ರತಿಫಲನ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ. ಪ್ಲೇನ್ ಮಿರರ್ನಲ್ಲಿ ಬೆಳಕಿನ ಪ್ರತಿಫಲನ. ನೋಡಿ, ಇದರಲ್ಲಿ ಬೆಳಕಿನ ಪ್ರತಿಫಲನ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನು ನೋಡಿ. ಇದರಿಂದ ಮಕ್ಕಳಿಗೆ ತೋರಿಸ್ಬೋದು, ಬೇರೆ ಬೇರೆ ಆ್ಯಂಗಲ್ನಲ್ಲಿ ಬೆಳಕು ಯಾವ ರೀತಿ ಪ್ರತಿಫಲನ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಬೇರೆ ಬೇರೆ ನಾವು ಆ್ಯಂಗಲನ್ನು ಬದಲಿಸಿದಾಗೆ ಹೇಗೆ ಬೆಳಕು ಪ್ರತಿಫಲನ ಹೊಂದುತ್ತೆ ಅನ್ನೋದನ್ನು ಈ ಮೂಲಕ ತೋರಿಸ್ಬೋದು ನಾವು. ಈಗ ನೀವು ನೋಡಿದ್ರಿ ಸಮತಲ ದರ್ಪಣದಲ್ಲಿ ಅಂದರೆ ಪ್ಲೇನ್ ಮಿರರಲ್ಲಿ ಬೆಳಕು ಯಾವ ರೀತಿ ಪ್ರತಿಫಲನ ಹೊಂದುತ್ತೆ. ಹಾಗೆ ಬೇರೆ ಬೇರೆ ಆ್ಯಂಗಲನ್ನು ಚೇಂಜ್ ಮಾಡಿದವಾಗ ಪ್ರತಿಫಲನ ರೇಖೆ ಕೂಡ, ಅಂದರೆ ಲಾ ಆಫ್ ರಿಫ್ಲೆಕ್ಷನ್ ನಾವೇನು ಹೇಳ್ತೀವಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹಾಗೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವು ಈ ಮೂಲಕ ತಿಳಿಸ್ಬೋದು. ಇದೊಂದು ಉತ್ತಮವಾದಂಥ ಎಕ್ಸ್ಪೆರಿಮೆಂಟ್ ಆಗಿದೆ. ಇದರ ಮೂಲಕ ನೀವು ಲಾ ಆಫ್ ರಿಫ್ಲೆಕ್ಷನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು. ಇನ್ನು ಪ್ರತಿಫಲನದ ನಿಯಮವನ್ನು ಕೂಡ ತಿಳಿಸ್ಬೋದು. ಈಗ ನಾನು ತಗೊಳ್ತಾ ಇರೋದು ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ನಿಮ್ಗೆ ಗೊತ್ತಿದೆ, ಪೀನ ಮಸೂರದಲ್ಲಿ ಬೆಳಕನ್ನು ಕೇಂದ್ರೀಕರಿಸುತ್ತೆ. ಇದು ಅದರ ಲಕ್ಷಣ. ಅಂದರೆ ಬೆಳಕು ಕನ್ವರ್ಜ್ ಆಗುತ್ತೆ. ಇದರಲ್ಲಿ ಪಾಸಾಗಿರುವಂಥ ಬೆಳಕಿನ ಕಿರಣಗಳು ಕನ್ವರ್ಜ್ ಆಗುತ್ತೆ. ನೋಡೋಣ ಇದರಲ್ಲಿ ಯಾವ ರೀತಿ ಆಗ್ತದೆ ಅಂತ. ನೋಡಿ, ಪೀನ ಮಸೂರದಲ್ಲಿ ಹೇಗೆ ಬೆಳಕು ಕನ್ವರ್ಜ್ ಆಗ್ತಾ ಇದೆ ಅಂತ. ಈ ಪಾಯಿಂಟ್ನಲ್ಲಿ ಕನ್ವರ್ಜ್ ಆಗ್ತಾ ಇದೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನನ್ನ ಬೆಳಕಿನ ಮೂಲಕ ನೋಡಿ, ಇಲ್ಲಿ ಕನ್ವರ್ಜ್ ಆಗ್ತಾ ಇದೆ. ನೋಡಿ, ಕನ್ವರ್ಜ್ ಆಗ್ತಾ ಇದೆ. ಬೆಳಕನ್ನು ಕೇಂದ್ರೀಕರಿಸ್ತಾ ಇದೆ. ಇದನ್ನು ಕೇಂದ್ರೀಕರಿಸುವ ಮಸೂರ ಅಂತಲೂ ಕರೀತಾರೆ. ಈಗ ನಾನು ತೆಗೆದುಕೊಳ್ಳುವಂಥ ಮಸೂರ ನಿಮ್ನ ಮಸೂರ. ಇದು ಬೆಳಕನ್ನು ವಿಕೇಂದ್ರೀಕರಿಸುತ್ತೆ. ಡೈವರ್ಜಿಂಗ್ ನೇಚರ್ ಇದೆ ಇದಕ್ಕೆ. ವೆನ್ ದ ರೇ ಆಫ್ ಲೈಟ್ ಪಾಸಸ್ ಥ್ರೂ ದ ಕಾನ್ಕೇವ್ ಲೆನ್ಸ್ ಏನಾಗುತ್ತೆ, ಬೆಳಕು ಡೈವರ್ಜ್ ಆಗುತ್ತೆ. ದ ಲೈಟ್ ಡೈವರ್ಜಸ್. ನೋಡಿ, ಬೆಳಕು ಏನಾಗ್ತಾ ಇದೆ, ಡೈವರ್ಜ್ ಆಗ್ತಾ ಇದೆ. ನೋಡಿ, ನಿಮ್ನ ಮಸೂರದ ಮೂಲಕ ಬೆಳಕು ಪಾಸ್ ಆದವಾಗ ಅದೇನಾಗುತ್ತೆ, ಬೆಳಕು ಚೆದುರುತ್ತೆ ಅಂತ ಹೇಳಿದ್ರೆ ಇದು ಇದರ ಒಂದು ಲಕ್ಷಣ. ಈ ಮೂಲಕ ನೀವು ಮಕ್ಕಳಿಗೆ ಈ ಎಕ್ಸ್ಪೆರಿಮೆಂಟನ್ನು ಮಾಡಿ ಸುಲಭವಾಗಿ ಮಸೂರಗಳ ನಿಯಮಗಳನ್ನು, ಹಾಗೆ ಮಸೂರಿನಲ್ಲಿ ಬೆಳಕಿನ ಯಾವ ರೀತಿ ಬೆಳಕು ಏನೇನು ಕೇಂದ್ರೀಕರಿಸುತ್ತೆ ಹಾಗೆ ವಿಚಲನೆಗೊಳ್ಳುತ್ತೆ ಅನ್ನೋದನ್ನು ತೋರಿಸಬಹುದು.